ಹೇಳ್ರಿ ಏನಾದ್ರು ಕೇಳಾಗಿದ್ರೆ ಆಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೆ ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಹಾಸನ, ಇವತ್ತು ಬೆಳಗಾವಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತು ಪ್ರಾಣಿಗಳು ಸತ್ತೋಗಿದ್ರೆ ಅವಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ಬಿದ್ದೋಗಿದ್ರೆ, ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವಕ್ಕೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ, ದಿನ ಬರ್ತಾ ಇದೆಯಲ್ಲ, ಅದನ್ನು ತಕ್ಷಣ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ದಿನ ಸುಮಾರು 40 ದಿನ ಏನಮ್ಮ 42 ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ. ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. 10 ದಿನ ರಜಾ ಕೊಟ್ಟಿತ್ತು. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತಾರೆ. ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಗ್ರೌಂಡ್ ಸ್ಟೀಮ್ನಲ್ಲಿ ಏನೂ ತೊಂದರೆ ಆಗಬಾರ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ, ಬೆಳಗಾವಿ ಗ್ರಾಮೀಣ ಮತ್ತು ಗೋಕಾಕಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ ಅನೇಕ ಹಳ್ಳಿಗಳು ಮುಳುಗಡೆ ಅವಕ್ಕೇನು ಶಾಶ್ವತ ಪರಿಹಾರವಾಗಿ ಎಲ್ಲರೂ ಸ್ಥಳಾಂತರಗೊಳಿಸುವಂತ. ಅಲ್ಲ, ಈ ಸಾರಿ ಯೋಚನೆ ಮಾಡ್ತೀವಿ, ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲ್ಲ. ಜನರುಗಳು ಕೂಡ ಕೋಆಪ್ರೇಟ್ ಮಾಡಬೇಕು. ಜನರು ಕೋಆಪ್ರೇಟ್ ಮಾಡಿದವರು ಇವೇನು ಮಾಡೋಕ್ಕಾಗಲ್ಲ. ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರೋಲ್ಲ ಜನ. ಸೊ ಅದರಿಂದ ಜನರು ಕೋಆಪ್ರೇಷನ್ನು ಮೇಲೆ ಮಾಡ್ತೀವಿ. ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ಏನ ಕೇಳಪ್ಪ, ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿ. ನಾವೇನು ಮಾಡಿದ್ದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು. ನಂಬರ್ 1. ನಂಬರ್ 2, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ. ಜೊತೆಗೆ ಒಂದು ಮನೆ ಕೊಡ್ತೀವಿ. ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆನೂ ಕೂಡ ಕೊಡ್ತೀವಿ. 1,20,000. ಯಾರು ಹೇಳಿದವರು? ಇಲ್ಲ, ಕೊಟ್ಟಿದ್ದೀವಿ. ಈ ತಿಂಗಳದ್ದು ಕೊಡಬೇಕು. ಎಷ್ಟು? ಯಾವುದು? ಜುಲೈನಲ್ಲಿ ಕೊಡಬೇಕು. ನಿಮ್ಗೆ ಹೇಳಿದ್ರ? ಅಲ್ಲ, ಗೊತ್ತು, ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರ? ನೋಡಿ, ಬರ್ರಿ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಸ್ ನೋಟಿಸ್ನ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡು, ಗವರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡೋಣ. ಇನ್ನೂ ತಗೊಂಡಿಲ್ವಲ್ಲ ತೀರ್ಮಾನ. ಲೀಗಲ್ಲಾಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲ್ಲಕ್ಕೂ ಸಿದ್ಧ ಅಂತಂದರೆ ಏನಾಗಂದ್ರೆ ವಾಟ್ ಯು ಮೀನ್ ಬೈ ಎಲ್ಲಕ್ಕೂ ಸಿದ್ಧ? both legally and politically we will fight. BJP party.